ಲೋ ಸುಂದ್ರ, ಲೋ ಪಾಪ, ಏನಮ್ಮ ನೀವು ಎಷ್ಟು ನೆಗ್ಲೆಕ್ಟ್ ಮಾಡ್ತೀರಮ್ಮ ಮಕ್ಕಳು ಅಂದರೆ? ಹಾಂ, ನಿಮ್ಗೆ ಇಷ್ಟು ಅರ್ಥ ಆಗಲ್ಲ? ಒಂದು ಮಗುನ ಇರಬೇಕಂದ್ರೆ ಎಷ್ಟು ಕಷ್ಟ ಬಿದ್ದಿರ್ತೀವಿ, ಅವ್ರಿಗೋಸ್ಕರನೇ ಎಷ್ಟು ಜೀವನ ತೆಗೆದಿರ್ತೀವಿ. ನೀವು ಈ ಥರ ಮಾಡ್ಬೋದಾ? ಎಷ್ಟೇ ಹೇಳಿದ್ರು ಇದೇ ಥರ ಬಿಟ್ಕೊಂಡು ಹುಡುಗನ ತಲೆ ನೋಡಿ ಹೇಗೆ ಪೆಟ್ಟಾಗಿದೆ, ಹಾಂ, ಹೆಪ್ಪು ಕಟ್ಟಿದೆ ಪೂರ್ತಿ. ಆ ಹುಡುಗ ಈಗ ಮೆಂಟಲ್ ಆಗೋ ಪೇಷಂಟ್ ಇದ್ದೇನೆ. ಅಯ್ಯೋ ಮೇಡಮ್ ಅವರೇ, ನಾನು ಏನು ಮಾಡಲಿ ಮೇಡಮ್ ಅವರೇ? ನಿಮ್ಮ ಗೆಳತಿ ಲಕ್ಷ್ಮಿ ಇದ್ದಾರಲ್ಲ, ಅವ್ರ ಮಗಳನ್ನ ನನ್ನ ಲವ್ವರು ಅಂತೇಳಿ ಊರಲ್ಲೆಲ್ಲ ಹೇಳ್ಕೊಂಡು ತಿರ್ತಾನೆ ಮೇಡಮ್ ಅವರೇ. ಅವಳು ಇವಾಗಲೇ ಕಷ್ಟದಲ್ಲಿ ನೋವಲ್ಲಿದ್ದಾಳೆ, ಅದ್ರಾಗ ಬೇರೆ ಈ ಕಷ್ಟನ ಕೊಡ್ತೀರಾ ಅವಳಿಗೆ? ಎಷ್ಟು ಅಂತ ನಾವು ಕೊಡ್ತೀರಿ ಹುಡುಗಿಗ? ಹಾಂ, ಲಕ್ಷ್ಮಿ ಅಂತ ಹೆಸರಿಟ್ಕೊಂಡ್ಬಿಟ್ಟಿನಿ ಅಂದ್ಬಿಟ್ಟು ಏನು ಬರೀ ಜೀವನ ಪರ್ಯಂತ ಕಷ್ಟ ಬೀಳೋದೇನ ಅವಳು? ಒಂದಿನೂ ಲಕ್ಷ್ಮಿ ಬಗ್ಗೆ ಪಡ್ಕೊಳ್ಳಿಲ್ಲ ಹುಡುಗಿ. ದಿನ ಈ ಥರದವ್ರು ಯಾರು ಒಬ್ರು ಅವಳನ್ನ ಚೆಡಿಸ್ತಾನೆ ಇರ್ತೀರಾ, ಒಬ್ರು ಗೋಳು ಇಟ್ಕೊತಾನೆ ಇರ್ತೀರಲ್ಲ. ನಮ್ಮ ಲಕ್ಷ್ಮಿ ಮಗಳನ್ನ ಲವ್ ಮಾಡ್ತಾನಂತ ಮೊದಲನೇ ಅವಳು ಯಾರು ಅಂತ ಗೊತ್ತಿಲ್ಲ ಅಮ್ಮರ. ಇಲ್ಲಿ ಎರಡನೇ ಹುಡುಗಿ ಐತಲ್ಲ ಶಾಂತಿಯಮ್ಮ ಅಂತೇಳಿ, ಆ ಹುಡುಗಿನ ನಾನು ಲವ್ ಮಾಡ್ತೀನಿ, ಅವಳೇ ನನಗೆ ಹೇಳಾಳ ಹಂಗ ಹಿಂಗ ಅಂತೇಳಿ. ಅಯ್ಯೋ ಮನೆಯಾಗ ರೋದನೆ ಕೊಟ್ಬಿಟ್ಟವನೇ ಮೇಡಮ್ ಅವರೇ ಇವನು. ಓ ಶೈಲಜಮ್ಮ, ನೀನು ಇವು ಹಾಸ್ಪಿಟ್ಲಾಗ ಡಾಕ್ಟ್ರು? ಅಪ್ಪಾಜಿ ನೀವು ಲಕ್ಷ್ಮಕ್ಕ ಇದ್ದಿಲ್ಲ ಅಂದಿದ್ರೆ ನಾನು ಡಾಕ್ಟ್ರ್ ಆಗಕ್ಕೆ ಆಯ್ತಿದ್ದಿಲ್ಲ ಅಪ್ಪಾಜಿ. ಹೆಂಗೋ ಬಿಡ ಮಗಳೇ, ಬೇಸ್ ಒಳ್ಳೆ ಡಾಕ್ಟ್ರಾಗಿಯಲ್ಲ, ನಂಗೆ ಅದೇ ಪುಣ್ಯ. ನೋಡು, ನಾನು ಯಾವತ್ತು ಬಂದಿದ್ದಿಲ್ಲ ಈ ಹಾಸ್ಪಿಟ್ಲಿಗೆ, ಇವತ್ತು ಬಂದು ನಂಗೆ ಎಷ್ಟು ಖುಷಿ ಆಗ್ಬಿಡ್ತು ಗೊತ್ತಾ? ಹ್ಞೂ ಅಪ್ಪಾಜಿ, ನೀವಿಲ್ಲ ಅಂದಿದ್ರೆ, ಲಕ್ಷ್ಮಕ್ಕ ಇಲ್ಲ ಅಂದಿದ್ರೆ ನನ್ನ ಜೀವನ ಏನಾಗ್ಬಿಡ್ತೈತೆ ಹೇಳಿ? ನನಗೆ ಈ ಥರ ಹಾಸ್ಪಿಟ್ಲ್ ಕಟ್ಸೋಕ್ಕೆ ಪ್ರತಿಯೊಂದಕ್ಕೂ ಅಕ್ಕನೇ ಹೆಲ್ಪ್ ಮಾಡಿರೋದು, ಅದ್ರಾಗ ನೀವು ಅವ್ರಿಗೆ ಸಪೋರ್ಟ್ ಮಾಡಿರ ಅಪ್ಪಾಜಿ. ನೀವಿಲ್ಲ ಅಂದಿದ್ರೆ ನನ್ನ ಜೀವನ ನರ್ಕನೇ ಬಿಡಿ. ಅದೆಲ್ಲ ಸರಿ ಅಪ್ಪಾಜಿ. ಅಮ್ಮ ಹೆಂಗೈತಿ ಗುಂಡಮ್ಮ, ಚೆನ್ನಾಗೈತಾ? ಹ್ಞೂ ಶೈಲಜಮ್ಮೋ, ನಿನ್ನಂತೂ ಕೇಳ್ಕೊಂತಿರ್ತಾಳ. ಶೈಲಜ ಯಾವ್ರಿಗೆ ಡಾಕ್ಟ್ರ್ ಆಗಳು ಹೇಳಪ್ಪ, ನಾನು ಹೋಗಿ ನೋಡ್ಕೊಂಬರ್ತೀನಿ. ಮೊದಲೆಲ್ಲ ಬಳ್ಳಾರಿಗೆ ಹಾಕಿಸ್ಕೊಂಡಿದ್ದಂತಲ್ಲ, ಅಯ್ಯೋ ನಾನು ಅಷ್ಟು ದೂರ ಹೋಗೋಕ್ಕಾಗಕ್ಕಿಲ್ಲಪ್ಪ ಅಂತಾಳ. ಬೆಂಗಳೂರು ಗಂಟ ಮಗಳನ್ನ ನೋಡಕ್ಕೆ ಹೋಗ್ತಾಳ. ಹಾಂ, ಅಕ್ಕನ ಮಗಳನ್ನ ಇಲ್ಲಿಗೆ ಮಾತ್ರ ಬರೋಕ್ಕಿಲ್ಲ ಅಂತಾಳವು. ಅಯ್ಯೋ ಬಿಡಿ ಅಪ್ಪಾಜಿ, ನಾನೇ ಒಂದಿನ ಫ್ರೀ ಮಾಡ್ಕೊಂಡು ಬರ್ತೀನಿ ತಗೊಳ್ಳಿ ನಿಮ್ಮ ಮನೆಗೆಲ್ಲ. ನಾನು ಊರಿಗೆ ಬಂದು ಸುಮಾರು ಒಂದು 3-4 ವರ್ಷನೇ ಆಯಿತು. ಎಲ್ಲಿ ಕೆಲಸ ಅವು ಇವು ಅಂತಾನೆ ನಿಂತಿರ್ತಿದ್ನಾ. ಇವಾಗ ಹೆಂಗಿದ್ರು ಇಲ್ಲೇ ಟೇಷನ್ದಾಗ ಹಾಸ್ಪಿಟ್ಲ್ ಮಾಡ್ಕೊಂಡಿನಲ್ಲ, ಬರ್ತೀನಿ ಬಿಡಿ ಅಪ್ಪಾಜಿ. ಎಲ್ಲ ಸರಿ ಅಪ್ಪಾಜಿ. ಇಂಥವ್ರನ್ನೆಲ್ಲ ಎದಕ್ಕೆ ಊರಲ್ಲಿ ಇಟ್ಕೊಂಡಿರಾ? ಹಾಂ, ನೀವು ಗೌಡ್ರಸ್ತರು ಸಭ್ಯಸ್ಥರಾಗಿ ಇಟ್ಕೊಂಡು ಇಂಥವ್ರನ್ನೆಲ್ಲ ಎದಕ್ಕೆ ಇಟ್ಕೊಂಡಿರಾ? ಹಾಂ, ನಮ್ಮ ಲಕ್ಷ್ಮಿ ಮಗಳನ್ನೇ ಲವ್ ಮಾಡ್ತೀನಿ ಅಂತಾನಂತೆ. ಇಂಥವ್ನ ಎದಕ್ಕೆ ಏನು ಮಾಡ್ಲವಾ? ಹಾಂ, ಈಗ ಅವ್ನು ಗುಚ್ಚಿಡ್ದೈತೆ ಹಂಗ ಹಿಂಗ ಅಂತೇಳಿ ಬಿಡಕ್ಕೆ ಹೋದ್ರ ಆ ಅಪ್ಪನ ಮುಖ ನೋಡ್ಬೇಕಾಗುತ್ತೆ, ಈ ಅಮ್ಮನ ಮುಖ ನೋಡ್ಬೇಕಾಗುತ್ತೆ. ಮೊದಲೆಲ್ಲ ಸುಳ್ಳು ಹೇಳಿದ್ರು ಈಗ ಬೇಸ್ ಅವಳೆ, ಮಗನ ಚಿಂತೆ ಇಲ್ದಂಗ. ಹಾಂ, ಬಿಡು ಮಗ ಹಂಗ ಹಿಂಗ ಅಂತೇಳಿ ಯೋಚನೆ ಮಾಡ್ಕೊಂತ ಅವಳೆ. ಮೊದ್ಲಿನ ಥರ ಹಳೆ ಥರ ಇಲ್ಲ, ಬೇಸ್ ಅವನೇ ಅಂತ ಹೇಳಿ ನಾವು ಸುಮ್ಮನಿದ್ದು. ಲಕ್ಷ್ಮಿ ಮಗಳು ಶಾಂತಿ ಅಮ್ಮನ್ನ ನೀನು ನನ್ನ ಲವ್ವರು, ನೀನು ನನ್ನ ಮದುವೆ ಆಗು ಪಲ್ಲವಿ ಅಮ್ಮ ಏನೋ ಅಂದ್ಬಿಟ್ಲಂತ ಈಗ ಒಂದು ತಿಂಗಳ ಹಿಂದೆ. ಅವಳು ಲಕ್ಷ್ಮಿ ಅಮ್ಮನ ಮಗಳು ನನಗೆ ಆ ವಿಡಿಯೋನಂದ್ರೆ ಇಷ್ಟ ಅಂತೇನೇನೋ ಮಾತಾಡಕತ್ತಿದ್ರಂತ. ಆವಾಗ ಅದೇ ಟೈಮಾಗಿ ಇವನೇ ಹಿಡ್ಕೊಂಡು ಹೋಗ್ತಿದ್ನಂತ. ಆವಾಗ ಅವನು ಸುಮ್ಮನಿರ್ಬೇಕು ತಾನೆ, ಅವು ಇದು ಇರಕೈ ಅಂತ ಇದು ಮಾಡ್ತಿದ್ದ. ಅಂದ್ರೆ ಇನ್ನು ಚೈಲ್ಡ್ಹುಡ್ ಥರ ಅಲ್ಲಮ್ಮ, ಅಂದ್ರೆ ಇನ್ನು ಎಳೆ ಮಕ್ಳು ಥರ ಅಂತ ಅಂದಿಯಲ್ಲ, ಅದಕ್ಕೆ ಹಂಗೆ ಅಂತಿದ್ದ. ಲಕ್ಷ್ಮಿ ಅಮ್ಮ ಇವರೆಲ್ಲ ಏನಂದ್ರು, ಯಾರೋ ಆ ಹುಡುಗಿ ಪಲ್ಲವಿ ಆ ವಿಡಿಯೋನಂದ್ರೆ ಇಷ್ಟ ಅಂತ ಶಾಂತಿ ಅಮ್ಮಂಗೆ ಇವನೇ ನಿನ್ನ ಲವ್ವರು ಅಂತ ಅಂದ್ಬಿಟ್ಟಾಳ. ಅವಳು ಚೆನ್ನಾಗಿ ಬೋದೋಗಳ ಯಾರು ಶಾಂತಿ ಅಮ್ಮ. ಆದರೆ ಈ ಅಮ್ಮ ನೋಡು ಹೋಗಿ ಎಂಥದ್ದು ಮಾತಾಡಿ ಅವಳೇ ನಿನ್ನ ಲವರು ಅಂತೇಳಿ 20 ಸಾರಿ ಹೇಳಾಳಂತ. ಅದಕ್ಕೆ ಈ ಹುಡುಗ ತಲೆ ಕೆಡ್ಸ್ಕೊಂಡು ಕೂತೈತಿ. ಏನೋ ಮಾಡೋದು? ಹಾಂ, ಹಿಂಗಾದ್ರೆ ನಮ್ಮೂರು ಹುಡುಗರು ಒಂದು ನೆಟ್ವರ್ಕ್ ಇರೋಕ್ಕಿಲ್ಲ, ಸುಮ್ಮನೆ ಇರೋದು ಬಿಟ್ಟು ಮುಂದಿನೆಲ್ಲ ಕಣಕ್ತಾರ. ಆದರೂ ಅಲ್ಲ ಅಪ್ಪಾಜಿ, ಎದಕ್ಕೆ ಬಿಟ್ಕೋಬೇಕಿತ್ತು? ಹಾಂ, ಹಿಂಗಾಗೈತೆ ಬಿಟ್ಟೈತೆ, ಇವ್ನು ಇಚ್ಚಿಡ್ದೈತೆ ಅಂದಾಗಲೇ ಬಿಟ್ಬಿಡ್ಬೇಕು ತಾನೆ. ಲಕ್ಷ್ಮಿ ಇವಾಗ ನೋಡಿದ್ರೆ ಅವ್ಳು ಗಂಡ ನೋಡ್ಬೇರೆ ಮುಸ್ಲಿಂ ಹುಡುಗಿನ ಕರ್ಕೊಂಡು ಓಡೋಗವನಂತ. ಹಾಂ, ಹಿಂಗೆ ಆಗ್ಬಿಟ್ರೆ ಅವಳ ಜೀವನ ಇನ್ನೇನಪ್ಪಾಜಿ? ನಾನೇನು ಆ ಬುಡೈದು ನಾವು ಹುಡುಕಿಸ್ದಂಗಿಲ್ಲಮ್ಮೋ. ನನ್ನ ಮಗನ್ನ ಎಲ್ಲ ಕಡೆ ಹುಡುಕಿಸ್ತೀನಿ, ಎಲ್ಲ ಕಡೆನೂ ಫೋಟೋ ಕೊಟ್ಟೀನಿ. ಗೋವಾದಾಗಿದ್ದಾನಂತ, ಅವಳು ಕರ್ಕೊಂಡೋಗಿ ಎಲ್ಲ ಮೋಸ ಆಗೈತೆ ಅಂತಿ ಇವತ್ತು ಬರ್ತಾನಂತ. ಬರಲಿ ಮೆಟ್ಟಕ ಹೊಡಿಯೋದ ನನ್ನ ಮಗಂಗ. ಬಿಡಕೋಬೇಡಿ ಅಪ್ಪಾಜಿ, ಇಂಥ ಗಂಡಸ್ರನ್ನ ಬಿಟ್ಟೋದ್ರೆ ಮುಂದೆ ನಮಗೆ ಆಪತ್ತಾಗೋದು. ನೋಡಿದ್ರೆ ಹೆಂಗೆ ಕಲ್ತಾಳ? ಹಾಂ, ನನ್ನ ಗಂಡನೇ ಇಲ್ಲ ಊರಿಗೆಲ್ಲ ಒಳ್ಳೇದು ಮಾಡ್ಕೊಂಡು ಬರ್ತಾಳೆ ಅವಳು. ಅವಳಿಗೆ ಎಂಥ ಪರಿಸ್ಥಿತಿ ಇರ್ತದೆ ಅಂದ್ಬಿಟ್ರು. ಹ್ಞೂ ಕಣಮ್ಮ, ಇವ್ರೇನು ಅವ್ವ ಮಕ್ಳೇನು ಬೇಸಿಲ್ಲೋ, ಲಕ್ಷ್ಮಿಗೆ ಇಷ್ಟನೇ ಮಾಡಾರ ಗೊತ್ತಾ? ಬೈರಿಲ್ಲ ನಮ್ಮೂರಾಗ ಗೂಳಿ ಗಂಡ್ಗತ್ತು, ಅದನ್ನು ತಗೊಂಡೋಗ್ಬಿಟ್ಟು ಲಕ್ಷ್ಮಿಗೆ ತಿಮ್ಸಕ ಮಾಡಿದ್ರು. ಆವಾಗ ಲಕ್ಷ್ಮಿಗೆ ಹೆಂಗೋ ಗೊತ್ತಾಗಿ ಲಕ್ಷ್ಮಿಗೆ ತಿಮ್ಮಿದೆ ಹೋಯ್ತು. ನಿಮ್ಮ ಗುಂಡಮ್ಮ ಕಾಪಾಡಿದ್ಲು. ಆಮ್ಯಾಗ ಏನಾಯ್ತು ಗೊತ್ತಾ? ಇವ್ರನ್ನೇ ಗುಮ್ಮಿತ್ತದು. ಅಂದರೆ ಕೆಟ್ಟದ್ದು ಮಾಡಿದವರು ಕೆಟ್ಟದ್ದು ಹೆಂಗೆ ಬಯಸುತ್ತೆ ಗೊತ್ತಾ? ಇವ್ರು ಹಂಗೆ ಮಾಡ್ಕೊಂಡು ಇದು ಮಾಡಿದ್ರೆ ನಮ್ಮ ಲಕ್ಷ್ಮಿ ಅಮ್ಮಂಗೋಸ್ಕರ ಇವ್ರನ್ನ ಊರಾಗ ಇರ್ಸ್ಕೊಂಡಿರೋದಿಲ್ಲ ಅಂದ್ರೆ ನಾನು ಇರ್ಸ್ಕೊಂತಾನೆ ಇದ್ದಿಲ್ಲ. ಆಯಮ್ಮನೆ ಮವ ಈ ಥರ ಮಾಡ್ಬೇಡಮ್ಮವ ಉಳ್ಸ್ಕೊಂಬವ ಅಂದದ್ಕ ಉಳ್ಸಿರೋದಿಲ್ಲ ಅಂದಿದ್ರ ಇವ್ರಿಗೊಂದು ಗತಿ ಕಾಣಿಸುವೆ. ನೋಡಿ ಅಪ್ಪಾಜಿ, ಒಳ್ಳೆಯವ್ರಿಗೆ ಕೆಟ್ಟದ್ದು ಮಾಡಕ್ಕೆ ಹೋದ್ರೆ ಹೆಂಗಾಗ್ತವೆ ಅನ್ನೋದು ಇವ್ರ ಮಗ ತಿರ್ಗಾ ಹುಚ್ಚಾದ. ಇನ್ನು ಈ ಊರಾಗ ಏನೇನು ಕಾಟ ಕೊಡ್ತಾನ ನಾನಂತೂ ಕಾಣೆ. ಏನ್ ಶೈಲಜಮ್ಮನ ಹೇಳ್ತಿರೋ ತಿಟನ, ಇವ್ನು ತಿರ್ಗಾ ಹುಚ್ಚಾಗನ. ಅಯ್ಯೋ, ಈಗ ಹುಚ್ಚಿಡ್ದಿರೋದೇ ನಮ್ಮ ಊರಾಗ ತಡ್ಕೊಳಕೈತಿಲ್ಲ, ತಿರ್ಗಾ ಹುಚ್ಚಾಗ್ಬಿಟ್ನ ಇವನು. ಹ್ಞೂ ಅಪ್ಪಾಜಿ,
ಇವ್ನ್ಗ ಹುಚ್ಚಿಡ್ದೈತಿ ಈಗ. ಇವನು ಒಳ್ಳೆ ಬುದ್ಧಿಗಡಿ ಆಡ್ದಂಗೆ ಆಡ್ತಿರ್ತಾನೆ. ಒಂದ್ಸರಿ ಏನಾರು ಹೇಳಿದ್ರೆ ಅದನ್ನೇ ಹಿಡ್ಕೊಂಡು ಸುತ್ತಿರ್ತಾನೆ. ಆ ಥರ ಹಾಕ್ಕೂತಿದ್ದಾನೆ. ಮೊದಲಾರು ಮಗು ಥರ ಇದ್ದ, ಈಗ ಈ ಥರ ಆಗಿದ್ದಾನೆ. ಲಕ್ಷ್ಮಿಗೆ ಮೊದಲು ಫೋನ್ ಹಚ್ಚಿ ತಿಳಿಸ್ಬೇಕಪ್ಪ. ಅಯ್ಯೋ ಅಯ್ಯೋ ಅಯ್ಯೋ, ಇದು ನಮ್ಮ ಮೊದಲು ಲಕ್ಷ್ಮಿ ಅಮ್ಮಂಗೆ ಹೇಳ್ಬೇಕಮ್ಮೋ, ಇಲ್ಲ ಅಂದರೆ ಆಗಕ್ಕಿಲ್ಲ ಇದು. ನೀನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬಿಡ ಕಣಮ್ಮೋ. ಇವತ್ತು ಊರಾಗ ಎಲ್ಲರಿಗೂ ಪಂಚಾಯತಿಲಿ ಸಾರಿಸ್ತೀನಿ, ಇವನು ಹುಚ್ಚಾಗವನ. ಯಾರೋ ಮಾತಾಡ್ಸೋಕೋಬಿಡ್ರಿ, ಬಿಡೋಕೋಬಿಡ್ರಿ, ಏನೋ ತಂಟೆ ತಕರಾರು ತಗೋಬಿಡ್ರಿ ಅಂತೀನಿ. ಇಲ್ಲಾಂದ್ರೆ ಲಕ್ಷ್ಮಿ ಅಮ್ಮ ಕೇಳೋಳ್ಳಮ್ಮೋ, ಊರಿಂದ ಹೊರ್ಗೆ ಹಾಕಮ್ಮ ಅಂದ್ರ. ನೋಡಿ ಆಂಟಿ, ಎಷ್ಟು ಒಳ್ಳೆಯವಳು ನಮ್ಮ ಲಕ್ಷ್ಮಿ ಅನ್ನೋದು. ನಿನ್ನ ಮಗ ಎಷ್ಟೇ ಕೆಟ್ಟದ್ದು ಮಾಡಿದ್ರು ನಮ್ಮ ಲಕ್ಷ್ಮಿ ನಿನ್ನ ಮಗುಂಗೆ ಎಷ್ಟು ಒಳ್ಳೇದು ಮಾಡ್ತಾಳೆ ಗೊತ್ತಾ. ಇವಾಗಲೂ ಅಷ್ಟೇ ನಿನ್ನ ಹಾಸ್ಪಿಟ್ಲ್ ಕರ್ಕೊಂಬಂದು ಸೇರಿಸಿದ್ದಾರೆ ಅಂದಕ್ಕೆ ಅವಳೇ ಕಷ್ಟದಲ್ಲಿದ್ದಾಳೆ. ಏನಾದ್ರು ಗೊತ್ತಾ, ಒಂದು 50,000 ಖರ್ಚಾದರೂ ಪರವಾಗಿಲ್ಲ ಶೈಲಜಾ, ಅವ್ರಿಗೆ ರೆಡಿ ಮಾಡು, ಅದೇನಾಗುತ್ತೆ ನಾನು ಖರ್ಚು ನೋಡ್ಕೊತೀನಿ ಅಂತಂದವಳೆ. ಅಂತೇಳಿಗೆ ಎಂತಾನೇ ಮಾಡಕ್ಕೆ ಹೋಗ್ತಿರಕ್ಕ. ಅಕ್ಕ ನಮ್ಮಿಂದ ತಪ್ಪಾಗೈತಕ್ಕ, ಇಲ್ಲ ಅಂತ ಹೇಳಕತ್ತಿಲ್ಲ. ನಾನು ನನ್ನ ಮಗ ಲಕ್ಷ್ಮಕ್ಕಂಗೆ ಭಾಳನೇ ಮಾಡೀವಿ. ಆದರೆ ಆಯಕ್ಕ ಯಾವುದು ಮನ್ಸಲ್ಲಿ ಇಟ್ಕೊಳ್ತಾ ಬೇಸ್ ನೋಡ್ಕೊಂತಾಳೆ. ಆ ಅಮ್ಮನ ಮುಂದೆ ನಾವೆಲ್ಲ ಚೀಪ್ ಆಗ್ಬಿಟ್ಬೇಕು. ಆ ಅಮ್ಮ ನಮ್ಮ ಪಾಲ್ಗ ದೇವತೆ ಆಗ್ಬಿಟ್ಲು. ನಮ್ಮ ಲಕ್ಷ್ಮಿನೇ ಹಾಗೆ ದೇವ್ರಂತ ಗುಣ ಅವಳ್ದು. ಅದಕ್ಕೆ ಅವಳಿಗೊಂದಲ್ಲ ಒಂದಿನ ಒಳ್ಳೇದಾಗೇ ಆಗುತ್ತೆ. ಅವಳ ಗಂಡನೂ ಬಂದೇ ಬರ್ತಾನೆ, ಇವಳ ಹತ್ರ ಕ್ಷಮೆ ಕೇಳಿ ಬಾಳ್ವೆ ಮಾಡ್ತಾನೆ ನೋಡ್ತೀರಿ. ಕಣಕ, ಈ ಲಕ್ಷ್ಮಕ್ಕನ ಜೀವನ ಸರಿ ಹೋಗ್ಲಿ ಅಂತೇಳಿ ನನಗೂ ಆಸೆ ಐತಿ. ಮಂದಿ ಎಲ್ಲ ಲಕ್ಷ್ಮಕ್ಕಂಗ ಏನೇನೋ ಕೆಟ್ಟಾಗ ಮಾತಾಡ್ತಿರ್ತಾರಕ್ಕೋ. ಆ ಸಲಿಮಣ್ಣನ ಜೊತೆ ಅವಳೆ ಹಂಗ ಹಿಂಗ ಅಂತೇಳಿ ಅವ್ರ ಜಯಮ್ಮಕ್ಕನೇ ಭಾಳ ಮಾತಾಡ್ತಾರಕ್ಕ. ಎಂತೆಂಥ ಕೆಟ್ಟ ಮಾತಂತಾರೆ ಗೊತ್ತಾ. ನಮ್ಮ ಮೋಣಿಯಾಕೆ ಬಂದು ಅಯ್ಯೋ 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 ಯಪ್ಪ, ಅಷ್ಟು ಕೆಟ್ಟ ಮಾತು ನಾನು ಎಲ್ಲೂ ಕೇಳಿಲ್ಲ. ಆ ಥರ ಮಾತಾಡ್ತಾರೆ ಅವರು. ಯಾರು ಜಯಮ್ಮ ಅಂದರೆ ಬಿಲ್ಡಪ್, ಅವಳ ಬಿಲ್ಡಪ್ಗೇನು ಕಮ್ಮಿ ಇಲ್ಲ ಬಿಡು. ಅಯ್ಯೋ ಅಯ್ಯೋ, ಅವಳೇ ಚಿನ್ನು ಅನ್ನೋ ಹುಡುಗನ ಜೊತೆ ಸುತ್ತಾಡ್ತಿದ್ಲು. ಆಗೆಲ್ಲ ಊರಲ್ಲೆಲ್ಲ ಗೊತ್ತಾಗಿ ಊರಿಂದ ಹೊರಗಾಕಿದ್ರು ಅವನ್ನ. ಅವನ ಸತ್ತೋಗಿ ಈ ಥರ ಮಾಡ್ತಾವನೆ ಕಂತ್ರಿ ಕೆಲಸನ ಅಂತೇಳಿ. ಇವಾಗ ಇವಳು ಮಂದಿ ಹೇಳಕ್ಕೆ ಬರ್ತಾಳಂತ. ಇವಳು ತಿಕ್ಕನೇ ಇವಳು ಕೈ ತೊಳ್ಕೊಳಕ್ಕಾಗಲ್ಲ, ಮಂದಿ ತಿಕ್ಕಿ ಕೈ ಹಾಕಕ್ಕೆ ಹೋಗ್ತಾಳೆ ಇವಳು. ಹ್ಞೂ ಕಣಕ್ ಮೇಡಮ್, ಅವ್ರು ಹೆಂಗೆ ಅಂದರೆ ಲಕ್ಷ್ಮಕ್ಕನ ಏನಾದರೂ ಮಾಡಿ ಊರು ಬಿಟ್ಟು ಓಡಿಸ್ಬೇಕು ಹಂಗ ಹಿಂಗ ಅಂತೇಳಿ ಕಾಯ್ಕೊಂತ ಕೂತಿದ್ದಾರೆ. ನಾನು ಲಕ್ಷ್ಮಕ್ಕನ ಪರವಾಗಿರೋದು ಅಮ್ಮೋರೆ. ನನಗಂತೂ ಲಕ್ಷ್ಮಕ್ಕ ಅಂದರೆ ಭಾಳ ಹೆಲ್ಪ್ ಮಾಡಾಳ, ನನಗಂತೂ ಸಹಾಯ ಮಾಡಾಳ, ಚೆನ್ನಾಗಿ ಸಹಾಯ ಮಾಡಾಳ ನಮ್ಗೆ. ಅಂತ ಅಮ್ಮನ್ನ ನಾವು ಯಾವತ್ತೂ ಕೈ ಬಿಡೋಕ್ಕಿಲ್ಲ ಕಣಕೋ. ಆ ಅಮ್ಮಂಗೆ ಒಳ್ಳೇದಲಿ ಅಂತಲೇ ಕೇಳ್ಕೊಂತೀವಿ. ಇವಾಗಲೂ ನೋಡಿ ನನ್ನ ಮಗನ ಕರ್ಕೊಂಬಂದು ಹಾಸ್ಪಿಟ್ಲಾಗ ಮಲಗಿಸಿ ನೀವು ಒಬ್ಬರು ₹1 ರೊಕ್ಕ ಕೊಡಲಿಲ್ಲ. ಆದರೆ ಆ ಅಮ್ಮನ ನೋಡಿ 50,000 ಕೊಟ್ಟವ್ರೆ ಅಂತೀರಾ. ಆ ಅಮ್ಮ ನಿಜವಾಗ್ಲೂ ದೇವ್ರು ಕಣಕೋ. ಅಯ್ಯೋ ದೇವ್ರಿಗಿರು ಅಂತನೆಲ್ಲ ಅನ್ಬೇಡಮ್ಮ ನನ್ನ ಗೆಳ್ತಿಗೆ. ಪಾಪ ಅವಳು ಕಲ್ಲಾಗ ನಿಂತ್ಕೊಂಡ್ಬಿಡ್ತಾಳೆ. ಮೇಲೆ ಯಾವಾಗಲೂ ನಗ್ನಗ್ತಾ ಶಿಲೆಯಾಗೆಲ್ಲ ಒಂಥರ ಚಿಟ್ಟೆ ಥರ ಇರಬೇಕು ಅವಳು. ಕುಣ್ಕೊಂತ ಇಲ್ಲ ಜಿಂಕೆ ಥರ ಇರಬೇಕು, ಇಲ್ಲ ಚಿಟ್ಟೆ ಥರ ಹಾರ್ಕೊಳ್ತಾ ಇರಬೇಕು ಅವಳು ಯಾವಾಗಲೂ. ಅದೇ ಚಂದ. ನಮ್ಮ ಲಕ್ಷ್ಮೀ ಜೀವನ ಸರಿ ಹೋಗೇ ಹೋಗುತ್ತೆ. ಈ ಜಯಮ್ಮನ ಜೀವನ ಹಾಳಾಗುತ್ತೆ, ಆವಾಗ ಎಲ್ಲರಿಗೂ ಗೊತ್ತಾಗೋದು. ನೀನದ್ರ ಬಗ್ಗೆ ಯೋಚನೆ ಮಾಡಬೇಡ ಮಗಳೇ. ನಿಮ್ಮ ಲಕ್ಷ್ಮಕ್ಕಂಗೆ ಏನೂ ಆಗಕ್ಕಿಲ್ಲ, ಚಂದಾಗಿ ಇರ್ತಾಳ. ನಿನ್ನನ್ನು ಚೆನ್ನಾಗಿ ಹಾಸ್ಪಿಟ್ಲಿಗೆ ಓದಿಸಿ ಎಲ್ಲ ಒಳ್ಳೇದು ಮಾಡೋಳ. ಆಕೆಗೆ ಏನಾಗ್ತಾವ? ಹ್ಞೂ ಅಪ್ಪಾಜಿ, ನಾನು ಅವಳು ಇಲ್ಲ ಅಂದಿದ್ರೆ ನಾನು ತಿಂಗಳಿಗೆ 1,00,000-2,00,000 ದುಡಿಯೋಕೆ ಆಗ್ತಿದ್ದಿಲ್ಲ ಅಪ್ಪಾಜಿ. ನಿಜ ಹೇಳ್ಬೇಕಂದ್ರೆ ಅವಳು ಇರೋದಕ್ಕೆ ನಾನು ಇವ್ ನಿಜವಾಗ್ಲೂ ದುಡಿತಿದ್ದೀನಿ, ನಾನು ಸಂಪಾದನೆ ಮಾಡ್ತಿದ್ದೀನಿ ಅಂದರೆ ಇದಕ್ಕೆಲ್ಲ ಮೇನ್ ಕಾರಣನೇ ಲಕ್ಷ್ಮಿ. ಇಲ್ಲ ಅಂದರೆ ನನ್ನ ಜೀವನ ಬರ್ಬಾದ್ ಆಗ್ಬಿಡ್ತಿತ್ತು ಅಪ್ಪಾಜಿ. ಎಷ್ಟು ಜನ ಹೆಂಗೆ ಹೇಳ್ಸಿದ್ರು ಹೇಳು. ಇವರಮ್ಮ ಇಲ್ಲ ಇವರಪ್ಪ ಇಲ್ಲ, ಆ ಥರ ಈ ಥರ. ಅಯ್ಯೋ ಈ ಹುಡುಗಿ ಯಾವನ್ನೋ ಇಟ್ಕೊಂಡೈತೆ ಮಾಡೈತೆ 18 ವರ್ಷಕ್ಕೆ ಅಂತೇಳಿ ಹೆಂಗೆ ಮಾತಾಡಿದ್ರು ಹೇಳಿ. ಅದನ್ನೆಲ್ಲ ಹಾಗೆ ಇಟ್ಕೊಂಡು ಬೇಸ್ ಜೀವನ ಮಾಡ್ತಾ ಇದ್ದೀನಿ ಅಪ್ಪಾಜಿ. ಅವಳು ಲಕ್ಷ್ಮಿಗ ಇವಳು ಜಯಮ್ಮನ ಗಂಡ ಬಂದಿದ್ದ ಒಂದ್ಸರಿ ನಮ್ಮ ಹಾಸ್ಪಿಟ್ಲಿಗೆ ಬಂದು ನಮಗೆ ಹೊಟ್ಟೆ ಮೂತ್ರಪಿಂಡದಲ್ಲಿ ಏನಾರು ಕಾಯಿಲೆ ಐತೆ ನೋಡಿ, ನಂಗೆ ಇವ್ರಿಗೆ ಪಾಸ್ ಐತಿಲ್ಲ ಹಂಗೆ ಹಿಂಗೆ ಅಂತಂದ. ನಿಂಗೇನು ಇಲ್ಲ ಮುಚ್ಕೊಂಡು ಹೋಗು, ಬೇರೆ ಹಾಸ್ಪಿಟ್ಲಲ್ಲಿ ತೋರಿಸ್ಕೋಗು ಅಂದೆ. ನಾನು ಡಾಕ್ಟ್ರಾಗಿ ಇಟ್ಕೊಂಡು ನೋಡಬೇಕು ಅಂತಲೇ ಇದ್ದಿದ್ದು. ಆದರೆ ನನ್ನನ್ನು ಎಷ್ಟು ಹೇಳ್ಸಿದ್ರು ಗಂಡ ಹೆಂಡತಿ ಇಬ್ಬರು ಸೇರಿಕೊಂಡು. ಲಕ್ಷ್ಮಿ ಮನೇಲಿ ಇದ್ದಕ್ಕೆ ಎಷ್ಟು ದಿನ ನನಗೆ ಸರಿ ಗೊತ್ತಪ್ಪ, ನೀನೇ ನೋಡಿಯಲ್ಲ. ಅಕಸ್ಮಾತ್ ನೀನು ಇಲ್ಲ ಲಕ್ಷ್ಮಿನೂ ಇಲ್ಲ ಅಂದಿದ್ರೆ ನನ್ನ ಜೀವನ ಏನಾಗ್ತಿತ್ತಪ್ಪ. ಜಯಮ್ಮನ ವಿಚಾರ ಮಾತ್ರ ಎತ್ತು ಬಿಡ ಮಗ. ನಂಗಂತೂ ಸಾಕಾಗಿ ಹೋಗ್ಬಿಟ್ಟೈತೆ ಅವಳ ಕಾಲದಾಗ. ಅವಳೇನು ಸೊಸೆ ಹಂಗ ಅವಳಮ್ಮ ಮನ್ಯಾಗ. ಅವಳ ಸೋಕಿ ಮಾಡ್ಕೊಂಡು ಒಂದು ಸೀರೆ ಉಟ್ಕೊಳ್ಳಲ್ಲ, ಏನಿಲ್ಲ. ಅದ್ಯಾವುದೋ ಒಂದು ಲಂಗ ಹಾಕಂತಾಳ, ಮೇಲೊಂದು ಪೆಟಿಕೋಟ್ ಹಾಕಂತಾಳ, ಕುಪ್ಸನ ಹಂಗೆ ಸುತ್ತಾಳ ಕಣ. ಇಡೀ ಊರ್ನೆಲ್ಲ ಹಂಗೆ ಸುತ್ತಾಡಕತ್ತಿರ್ತಾಳ. ಯಾರು ಏಸೋಲ್ರ ಈ ಲೌಡಿಗ. ನನಗಂತ ನಮ್ಮ ಊರಾಗ ಸಾಕಾಗಿ ಹೋಗ್ಬಿಟ್ಟೈತಮ್ಮ ಇವಳು ನೋಡಿ. ಯಾವನ ಇವು ಹೋಗಿ ಕಡ್ದಿಲ್ವ ಅಪ್ಪಾಜಿ ಒಳಗಿನ್ನ? ಯಾವ್ದಾರು ಕಡಿಬೇಕಿತ್ತಲ್ಲ, ಅವಳಿಗೆ ಸೊಕ್ಕೆಲ್ಲ ಹಿಡಿತಿತ್ತಲ್ಲ. ಕಡಿತೆ ಅವತ್ತಾರು ಒಂದಿನ ಕಡಿತೆ. ಇವನೇ ಹುಚ್ಚ ನನ್ನ ಮಗನೇ ಕಡಿತಾನೆ ಮಾತ್ರ ನಿಜವಲ್ವ. ಅವಳನ್ನ ಮಾತ್ರ ಸಖತ್ತಾಗಿ ಗೊಳಿ ಕಣ್ಣನ. ಅವಳನ್ನ ಕೋಣದ ಮೇಲೆ ಕೂರಿಸ್ಕೊಂಡು ಹೋಗೋದು, ಇಡೀ ಊರು ಕೋಣದ ಮೇಲೆ ಕೂರಿಸಿ ಓಡ್ಸೋನೆ ಗೊತ್ತಾ. ಆ ಜಯಮ್ಮನ್ನ ಸರಿಯಾಗಿ ಪಟ ಕಲ್ಸಿರೋದಂದ್ರೆ ಇವನಿಗೆ. ಇಲ್ಲಪ್ಪ, ಇನ್ನೂ ಸರಿಯಾಗಿ ಪಟ ಕಲ್ಸತ್ರ ನಾನು ಮಾಡ್ತೀನಿ ನೋಡ್ತಿರು. ಆ ಜಯಮ್ಮನ ಕೊಬ್ಬೆಲ್ಲ ಎಳಿಬೇಕು. ಆ ಥರ ಮಾಡಿಲ್ಲ ಅಂದರೆ ನನ್ನ ಹೆಸರು ಶೈಲಜನೇ ಅಲ್ಲ. ಏನೋ ಒಂದು ಮಾಡಮ್ಮ, ಆದ್ರೆ ಅವಳು ದುರಂಕಾರ ಕಮ್ಮಿ ಆಗಬೇಕು. ನಮ್ಮ ಲಕ್ಷ್ಮಿಗೆ ಕೇಳಿ ಬಯಸ್ಬಾರ್ದು ಅಷ್ಟೇ. ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡಪ್ಪ, ನಾನು ಸ್ಪೇಸ್ ಒಳಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಸರಿ ಮಗ ಬರ್ತೀನಿ. ನೀನು ನೋಡಿ ಭಾಳ ಖುಷಿ ಆಯ್ತಮ್ಮ. ನೀನು ನಮ್ಮ ಮಗು ಇಲ್ಲಿ ಹಾಸ್ಪಿಟ್ಲಾಗ ಡಾಕ್ಟ್ರು ಅದು ಅಲ್ದ ಹಾಸ್ಪಿಟ್ಲು ಕಟ್ಟಿಸ್ಕೊಂಡೀಯ. ನಂಗಂತೂ ಬುಲೇ ಖುಷಿ ಆಯ್ತಮ್ಮ. ಅದೆಲ್ಲ ನೀವು ಕೊಟ್ಟಿರೋ ಆಶೀರ್ವಾದ ಅಪ್ಪಾಜಿ. ನೀನು ಲಕ್ಷ್ಮಕ್ಕ ಕೊಟ್ಟಿರೋ ಆಶೀರ್ವಾದ. ನಾನು ಯಾವಾಗಲೂ ಸದಾ ಕಾಲ 100 ಕಾಲ ಹಿಂಗೆ ಇರ್ತೀನಿ ಬಿಡಿ ಅಪ್ಪಾಜಿ. ಶಬಾಷ್ ಮಗ್ಳ, ಈ ಥರ ಮಾತಾಡ್ಬೇಕು ನೋಡು, ಎಷ್ಟು ಚಂದ ಮಾತಾಡ್ತಿ. ಸರಿ ಮಗ, ನಂಗೆ ಟೈಮ್ ಆಯಿತು. ಏನಾರು ರೊಕ್ಕ ಪಕ್ಕ ಇವಂದು ಏನಾರು ಕಟ್ಟಬೇಕು ಮಾಡ್ಬೇಕಂದ್ರೆ ಫೋನ್ ಹಚ್ಚವ. ಅವಳೊಬ್ಳ ಹತ್ರನೇ ಕೇಳಕ್ಕೆ ಹೋಗ್ಬೇಡ. ಈಗಲೇ ಮೊದಲೇ ಅಮ್ಮ ಸಾಲದಾಗಳ. ಅಯ್ಯೋ ಸರಿ ಬಿಡಿ ಅಪ್ಪಾಜಿ, ನಾನೇನು ಅವಳ ಹತ್ರನೇ ಇಸ್ಕೊಳ್ಳಲ್ಲ ಕಣ. ಅವಳಿಗೆ ಯಾವ್ದನ್ನಾರು ತಗೊಡ್ತೀನಿ. ಆ ರೊಕ್ಕ ಇಸ್ಕೊಂಡು ಅವಳಿಗೆ ಏನಾರು ತಗೊಡ್ತೀನಿ. ಯಾಕಂದ್ರೆ ಅವಳೇ ನಾನು ನೋಡ್ಕೊಂಡ್ರೆ ಅದೆಲ್ಲ ಮಾಡಿರೋದು. ಸರಿ ಕಣಮ್ಮ ಸೌಂದರ್ಯಮ್ಮ, ನಾನು ಬರ್ತೀನಿ.
ನಿನ್ನ ಮಗನ ಬೇಸ್ ನೋಡ್ಕ ಹಾಸ್ಪಿಟ್ಲಾಗ ಸರಿ ಏನ? ನಾನು ಮನೆಯಾಗ ಕೆಲಸವ ಸ್ವಲ್ಪ ಊರಾಗ ಬದುಕೈತಿ, ಕೂಲಿ ಆಳುಗಳಿಗೆಲ್ಲ ರೊಕ್ಕ ಕೊಡೋಕೋಬೇಕು. ನಾ ಬರ್ತೀನವ. ಸರಿಯಪ್ಪ, ಆಯಿತು, ಹೋಗಿ ಬನ್ನಿ ಅಣ್ಣ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.